ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಸೌಮ್ಯ ಮೀಡಿಯಾ ಚಾನಲ್. ಇವತ್ತು ನವರಾತ್ರಿ 9ನೇ ದಿನ. ಬಣ್ಣ ಬಂದು ಪಿಂಕ್. ಪ್ರಸಾದಕ್ಕೆ ಎಳ್ಳನ್ನು ಇಡಬೇಕು. ನವಮಿಯ ದಿನವು ದೇವಿ ಸಿದ್ಧಿದಾತ್ರಿಗೆ ಸಮರ್ಪಿಸಲಾಗಿದೆ. ಅವರು ಭಕ್ತರಿಗೆ ಜ್ಞಾನ, ಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ಅನುಗ್ರಹಿಸುವ ದೇವಿ ಎಂದು ನಂಬಲಾಗುತ್ತದೆ. ಸಂಜೆ ಜಯನಗರಲ್ಲಿದ್ದ ಗಂಗಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ದೇವರಿಗೆ. ಈ ದಿನ ಕನ್ಯೆ ಪೂಜೆ ಮಾಡಲಾಗುತ್ತದೆ. ಇದು ನವರಾತ್ರಿಯ 9 ರೂಪಗಳ ಪೂರ್ಣತೆಯನ್ನು ಸೂಚಿಸುತ್ತದೆ. ಮಾ ಸಿದ್ಧಿದಾತ್ರಿಯವರು ಭಕ್ತರಿಗೆ ಸಿದ್ಧಿಗಳನ್ನು ಮತ್ತು ಸತ್ಯವಾದ ಸಿದ್ಧಿಗಳನ್ನು ನೀಡುತ್ತಾರೆ. ಈ ದಿನ ಆಧ್ಯಾತ್ಮಿಕ ಜಾಗೃತಿ, ಭಕ್ತಿ ಮತ್ತು ದೈವಿಕ ಅನುಗ್ರಹಗಳಿಗೆ ಸಂಕೇತವಾಗಿರುತ್ತದೆ. ಈ ದಿನ ದೇವಿ ದುರ್ಗೆಯವರು ಮಹಿಷಾಸುರನ ಮೇಲೆ ಜಯ ಸಿದ್ಧಿಸಿದರು. 9 ದಿನಗಳ ಭೀಕರವಾದ ಯುದ್ಧದ ಬಳಿಕ ದೇವಿಯವರು ದುಷ್ಟನಾದ ಮಹಿಷಾಸುರನನ್ನು ಸಂಹರಿಸಿ ಧರ್ಮದ ಜಯ ಹಾಗೂ ಅಧರ್ಮದ ನಾಶವನ್ನು ತೋರಿಸಿದರು. 9ನೇ ದಿನ ಕನ್ಯೆ ಪೂಜೆ ಮಾಡುವುದರಿಂದ ಪ್ರತಿಯೊಬ್ಬ ಮಹಿಳೆಯಲ್ಲೂ ಶಕ್ತಿಯನ್ನು ಗುರುತಿಸುತ್ತಾರೆ. ಭಕ್ತರು ಈ ದಿನ ವ್ರತ, ಜಪ ಮತ್ತು ಹವನಗಳನ್ನು ಮಾಡಿ ದೇವಿಯನ್ನು ಆರಾಧಿಸುತ್ತಾರೆ. ನವಮಿಯ ಮಹತ್ವ ದೈವಿಕ ಶಕ್ತಿ, ಆಧ್ಯಾತ್ಮಿಕ ಪೂರ್ಣತೆ ಮತ್ತು ಧರ್ಮದ ಜಯ. ಹಾಗೆ ನಿಮಿಷಾಂಬ ದೇವಸ್ಥಾನಕ್ಕೂ ಹೋಗಿದ್ವಿ. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಇಷ್ಟಕ್ಕೆ ನಾನು ಲಾಸ್ಟ್ ಡೇ ಆಫ್ ನವರಾತ್ರಿ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.